ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೊದಲ ವಾರ ತೆಪ್ಪಗಿದ್ದ ಒಂಟಿ ಜಂಟಿಗಳು ಕಿಚ್ಚನ ಮಾತಿಗೆ ರೊಚ್ಚಿಗೆದ್ದಿದ್ದಾರೆ. ಅರಸ ಅರಸಿಯ ಸೇವೆ ಮಾಡದ ಜಂಟಿಗಳಿಗೆ ಗಾಂಚಾಲಿ ಎಂದ ಜಾನ್ವಿ, ಒಂಟಿಗಳಿಗೆ ಚೇಷ್ಟೆ ಮಾಡಿದ ಗಿಲ್ಲಿಗೆ ಕೋತಿ ಕಪಿ ಎಂದ ಅಶ್ವಿನಿ, ಜಾನ್ವಿಗೆ ಬುದ್ಧಿ ಕಲಿಸಲು ಪಟ್ಟು ಹಿಡಿದ ಮಂಜು, ನಿಯಮ ಉಲ್ಲಂಘಿಸಿದ ಜಂಟಿಗಳಿಗೆ ಊಟ ಕೊಡಬೇಡಿ ಎಂದ ಒಂಟಿಗಳು. ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾಗಿದೆ ಅಂತಿದ್ದಾರೆ ವೀಕ್ಷಕರು. ಹಾಗಿದ್ರೆ ಬನ್ನಿ, ಏನೆಲ್ಲ ಆಗ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 12ರ ಈ ಸ್ಪರ್ಧಿಗಳು ತಮ್ಮ ಆಟ ಏನು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ರು. ವಾರದ ಕತೆ ಕಿಚ್ಚನ ಜೊತೆ. ಈ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರು ತಮ್ಮ ಆಟವನ್ನ ಮರಿತಾ ಇದ್ದಾರೆ, ಯಾರು ಆಟವನ್ನ ಶುರುವೇ ಮಾಡಿಲ್ಲ ಅನ್ನೋದನ್ನ ನೆನಪಿಸಿ, ಯಾರು ನಿದ್ರೆಯಲ್ಲಿದ್ರಲ್ಲ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾಯ್ತು. ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವ ಸಾಧ್ಯತೆ ನಮಗೂ ಕೂಡ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಒಂಟಿ ಜಂಟಿಗಳು ಅಸಲಿ ಆಟಕ್ಕೆ ಇಳಿದಿದ್ದಾರೆ. ಈ ಅಸಲಿ ಆಟ ಬಿಗ್ ಬಾಸ್ ಮನೆ ತಾಂಡವವಾಡುವಂತೆ ಮಾಡ್ತಾ ಇದೆ. ಹೌದು, ಜಾನ್ವಿ ಗಾಂಚಾಲಿ ಅಂತ ಹೇಳಿ ಪದ ಬಳಸಿದ್ದಾರೆ. ಇನ್ನೊಂದು ಕಡೆಗೆ ಊಟ ಕೊಡಬೇಡಿ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕೋತಿ ಕಪಿ ಅಂತ ಹೇಳಿ ಇಲ್ಲಿ ಗಿಲ್ಲಿ ನಟ ಅನಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನೇನೆಲ್ಲ ನಡೀತಾ ಇದೆ ಗುರು, ಬನ್ನಿ ನೋಡ್ತಾ ಹೋಗೋಣ. ಜಾನ್ವಿ ನೋಡಲು ಚಂದ ಮತ್ತು ಅಂದವಾಗಿರುವಂತಹ ಈ ಹುಡುಗಿ ನೋಡ್ಲಿಕ್ಕೆ ಸೈಲೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ಇವರು ಆಟಕ್ಕಿಳಿದ್ರೆ ಯಾವ ರೀತಿಯಾಗಿ ರಗಡ್ ಆಗಿರ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿ ಮುಖವಾಡ ಈಗ ಕಳಚ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಇದನ್ನ ನೀವು ನೆಗೆಟಿವ್ ಆಗಿ ತೆಗೆದುಕೊಳ್ತೀರಾ ಅಥವಾ ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಾ, ಅದು ನಿಮಗೆ ಬಿಟ್ಟಿರೋ ವಿಚಾರ. ಒಟ್ಟಿನಲ್ಲಿ ಈಗ ಜಾನ್ವಿ ಅವರು ಆಟಕ್ಕಿಳಿದು ಗಾಂಚಾಲಿ ಅಂತ ಬಳಸಿರುವಂತ ಈ ಪದ ಬಳಕೆ ಏನಿದೆಯಲ್ಲ, ಇದು ಮನೇನ ಹೊತ್ತು ಉರಿಯುವಂತೆ ಮಾಡ್ತಾ ಇದೆ. ಹೀಗಾಗಿ ಜಂಟಿಗಳು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಜಾನ್ವಿ ಅವರ ಅದ್ ಹೆಂಗೆ ನಮಗೆ ಗಾಂಚಾಲಿ ಅಂತಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಅರಸ ಅರಸಿ ಕ್ಯಾರೆಕ್ಟರ್ ನಲ್ಲಿರುವಂತಹ ಜಾನ್ವಿ ಮತ್ತೆ ಅವರ ಸಹಚರಾದಂತಹ ಒಂಟಿ ತಂಡಕ್ಕೆ ಸೇವೆ ಮಾಡಬೇಕಾಗಿರುವಂತಹ ಕೆಲಸ ಯಾರ್ದು? ಸೇವಕರು. ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರು ಕೇಳ್ದಂಗೆ ಯಾವ ಕೆಲಸವನ್ನು ಕೂಡ ಮಾಡ್ಕೊಡ್ತಾ ಇಲ್ಲ. ಸೊ ಹೀಗಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜಾನ್ವಿ ಅವರು ತರಾಟೆ ತೆಗೆದುಕೊಂಡಿದ್ದಾರೆ. ಕಳೆದ ವಾರ ಏನಾಗಿತ್ತು ಅಂತಂದ್ರೆ, ಜಾನ್ವಿ ಅವರು ತಮ್ಮ ಅಸಲಿ ಮುಖವಾಡವನ್ನ ತೋರಿಸಿರ್ಲಿಲ್ಲ. ಸೈಲೆಂಟ್ ಆಗಿ ತೆಪ್ಪಗಿರ್ತಾ ಇದ್ರು. ಯಾರೇನೇ ಅಂದ್ರೂ ಕೂಡ ನಗನಗ್ತಾ ಸ್ಮೈಲ್ ಮಾಡ್ತಾ ಅದಕ್ಕೆ ಒಂದು ಕಾಮಿಡಿ ರೂಪದಲ್ಲಿ ಏನೋ ಒಂದು ಹೇಳ್ತಾ ಹೋಗ್ಬಿಡ್ತಿದ್ರು. ಹೀಗಾಗಿಯೇ ಕಿಚ್ಚನ ಪಂಚಾಯಿತಿಯಲ್ಲಿ ನೀವೇನ್ ಮಾಡಿದ್ರಿ ಅಂತ ಕೇಳುವ ಹಂತಕ್ಕೆ ಹೋದ್ರು. ಅಂತಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂಗೆ ಜಾನ್ವಿ ಅವರ ಪರಿಸ್ಥಿತಿ ಆಗಿತ್ತು. ಸೊ ಹೀಗಾಗಿ ಆ ಆಟವನ್ನ ತುಂಬಾ ಚೆನ್ನಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ಜಾನ್ವಿ ಅವರು ನಿಯಮ ಉಲ್ಲಂಘನೆ ಆಗ್ತಾ ಇದ್ರು, ನೋಡ್ಕೊಂಡು ಕೂತ್ಕೊಳ್ಳಕ್ ಆಗಂಗಿಲ್ಲ ಅಂತ ಹೇಳಿ ಈಗ ಜಂಟಿಗಳಿಗೆ ತರಾಟೆನ ತೆಗೆದುಕೊಂಡಿದ್ದಾರೆ. ಸೊ ಈ ಮಾತಿನ ಭರದಲ್ಲಿ ಜಂಟಿಗಳಿಗೆ ಗಾಂಚಾಲಿ ಅಂತ ಹೇಳಿ ಜಾನ್ವಿ ಅವರು ಮಾತನಾಡಿರೋ ಕಾರಣಕ್ಕಾಗಿ ಮನೆ ಮಂದಿ ಈಗೆಲ್ಲ ಜಾನ್ವಿಯ ಮೇಲೆ ಕೆಂಡ ಆಗಿದ್ದಾರೆ. ಅದರಲ್ಲೂ ಜಂಟಿಗಳು ಪಟ್ಟು ಹಿಡ್ಕೊಂಡು ನಿಂತಿದ್ದಾರೆ. ಅದ್ ಹೆಂಗೆ ನೀವು ನಮಗೆ ಗಾಂಚಾಲಿ ಅಂತೀರಾ ಅಂತ ಹೇಳಿ. ಹೌದು, ನಾನ್ ಗಾಂಚಾಲಿನೇ ಅಂತೀನಿ. ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದೀರಾ, ನಿಮ್ಗೆ ಹೆಂಗ್ ಬೇಕು ಹಂಗೆ ಇದ್ದಿದ್ದೀರಾ. ನೀವು ಸೇವಕರಾಗಿ ಅರಸ ಅರಸಿಯ ಕೆಲಸ ಮಾಡ್ಕೊಡೋದು ನಿಮ್ಗೆ ಗೊತ್ತಾಗಂಗಿಲ್ವಾ ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈಗ ಅಡಿಗೆ ಮನೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಂತಹ ಮಂಜು ಅವರು ಈ ಮಾತಿಗೆ ಕೆರಳಿ ಕೆಂಡವಾಗಿ ಈಗ ಹೊರಗಡೆ ಬಂದು, ನೀವು ಗಾಂಚಾಲಿ ಅಂತಂದ್ರೆ ನಾವು ಅನ್ಸ್ಕೊಳ್ಳಿಕ್ ರೆಡಿ ಇಲ್ಲ. ಅರಸ ಅರಸಿಯ ಕ್ಯಾರೆಕ್ಟರ್ ನಲ್ಲಿ ಏನಿದ್ದೀರಾ ಅದಷ್ಟೇ ಇರಬೇಕು, ಅದರ ಹೊರತಾಗಿ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರೆ ನಾವು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಮಂಜು ಅವರು ಈಗ ಜಾನ್ವಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನೇನೆಲ್ಲ ಆಗ್ಬಹುದು ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಇದಿಷ್ಟು ಜಾನ್ವಿಯ ಕತೆ. ಆದ್ರೆ ಇನ್ನೊಂದು ಕಡೆಗೆ ಅಶ್ವಿನಿ ಗೌಡ ಅವರು ಕಳೆದ ವಾರ ರಾಜಮಾತೆ ಕ್ಯಾರೆಕ್ಟರ್ ನಲ್ಲಿದ್ರು. ಈ ವಾರ ಈಗ ಮೊದಲ ಫೈನಲಿಸ್ಟ್ ಆಗಿರುವಂತಹ ಸುಧಿ ಅವರಿಗೆ ರಾಜರಾಕ್ಷಸ ಪಟ್ಟವನ್ನ ಕೊಟ್ಟಿರೋ ಕಾರಣಕ್ಕಾಗಿ ಈಗ ನಂದೇನ್ ಆಟ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಈಗ ಅಶ್ವಿನಿ ಗೌಡ ಇದ್ದಾರೆ. ಸೊ ಹೀಗಾಗಿ ಅರಸ ಅರಸಿ ಕ್ಯಾರೆಕ್ಟರ್ ನಲ್ಲಿ ಈಗಿರುವಂತಹ ರಾಜಮಾತೆ ಅಲಿಯಾಸ್ ಅಶ್ವಿನಿ ಗೌಡ ಅವರು ಹೆಂಗಾದ್ರೂ ಮಾಡಿ ಈ ಜಂಟಿಗಳಿಗೆ ತರಾಟೆ ತೆಗೆದುಕೊಳ್ತಾ ಇದ್ರೆ ನಾನು ಫೋಕಸ್ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಮತ್ತೆ ಆಟಕ್ಕಿಳದಂಗೆ ಕಾಣಿಸ್ತಾ ಇದೆ. ಜಂಟಿಗಳಿಗೆ ಉರಿಸುವಂತೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜಂಟಿಗಳಿಗೆ ಎದ್ವಾ ಕೆಲಸ ಹೇಳ್ತಿದ್ದಾರೆ, ಪನಿಷ್ಮೆಂಟ್ ಕೊಡ್ತಿದ್ದಾರೆ. ಹೀಗಾಗಿ ರಾಜಮಾತೆಯ ಮಾತಿಗೆ
ಯಾರು ಕೂಡ ಮಾತು ಕೇಳಿಸ್ಕೊಳ್ದಿರೋ ಕಾರಣಕ್ಕಾಗಿ, ಕ್ಯಾರೆ ಅಂತಿರೋ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಕೋತಿ ಕುಣಿಸ್ದಂಗೆ ಕುಣಿಸೋದು ನನಗೆ ಗೊತ್ತು ಅಂತಿದ್ದಾರೆ. ಇನ್ನೊಂದು ಕಡೆಗೆ ಗಿಲ್ಲಿ ಅವರು ಇವರ ಮಾತಿಗೆ ನಯಾ ಪೈಸಾ ಬೆಲೆ ಕೊಡ್ತಿಲ್ಲ. ಅದಕ್ಕಿಂತ ಹೀನವಾಗಿ ಅಂತಂದ್ರೆ ಅವ್ರಿಗೆ ಕಪಿ ಚೇಷ್ಟೆಯನ್ನ ಮಾಡ್ತಿದ್ದಾರೆ. ಕಪಿ ತರ ಅವ್ರಿಗೆ ಚೇಷ್ಟೆಯನ್ನ ಮಾಡ್ತಾ ಇರೋದು ಇದೆಲ್ಲ ನೋಡ್ತಾ ಇರುವಂತಹ ಅಶ್ವಿನಿ ಗೌಡ ಅವರು ಕೋತಿ ಕುಣಿಸ್ದಂಗೆ ಕುಣಿಸ್ತೀನಿ ನಿಮ್ಮನ್ನೆಲ್ಲ ಅಂತ ಹೇಳಿ ಜಂಟಿಗಳಿಗೆ ಈಗ ಆವಾಜ್ ಹಾಕಿದ್ದಾರೆ ಅಶ್ವಿನಿ. ಇನ್ನೊಂದು ಕಡೆಗೆ ಇವರೆಲ್ಲರ ಕೂಗಾಟ ಹಾರಾಟ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗಿರುವಂತಹ ಜಾನ್ವಿ ಅವರು ಈ ಕಪಿಗಳ ಜೊತೆಗೆ ವಟ ಅಂತ ಒದರೋದಕ್ಕಿಂತ ಸೈಲೆಂಟ್ ಆಗಿರೋದೇ ಬೆಸ್ಟ್ ಅಂತ ಹೇಳಿ ಜಾನ್ವಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಈ ಕಾದಾಟ ಪಂಚಾಯಿತಿಯಲ್ಲಿ ಇದೇ ದೊಡ್ಡ ಟಾಪಿಕ್ ಆಗುತ್ತಾ, ಏನೇನೆಲ್ಲ ಆಗ್ಬೋದು ಇದೆಲ್ಲವನ್ನು ಕೂಡ ಕಾದ್ ನೋಡೋಣ. ಈ ಒಂದು ರಿವ್ಯೂ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.